ಆ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮುಂಚೆ ಎಲ್ಲ 60ರ ನಂತರ ಶುಗರು, BP ಎಲ್ಲ ಬರ್ತಿತ್ತು. ಈಗ 15 ವರ್ಷದ ಮಕ್ಕಳಿಗೆ ಶುರುವಾಗತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗತ್ತೆ, BP, ಶುಗರು ಎಲ್ಲ ಬರ್ತಾ ಇದೆ. ಇದನ್ನ ಹೇಗೆ ನಿಭಾಯಿಸಬಹುದು ರೇಖಿನಲ್ಲಿ? ಏನಿಲ್ಲ, ಎವ್ರಿ ಡೇ ನಾನು ನನ್ನ ಅನುಭವನ ಹಿಡ್ಕೊಂಡು ಎಲ್ರಿಗೂ ಹೇಳ್ತಾ ಇರ್ತೀನಿ. ಫ್ರಮ್ ದ ಡೇ ಒನ್ ಐ ಲರ್ನ್ಟ್, ಇವತ್ತಿನವರೆಗೂ ನಾನು ಅದನ್ನು ಅಭ್ಯಾಸ ಮಾಡ್ದಿರಾ ಹಾಸಿಗೆಯಿಂದ ಕೆಳಗಡೆನೆ ಇಳಿಯಲ್ಲ. ಬಿಕಾಸ್ ಮೈ ಮೋಟೋ ಈಸ್ ಐ ನೀಡ್ ಟು ಬಿ ಹೆಲ್ದಿ. ಐ ನೀಡ್ ಟು ಬಿ ಹೆಲ್ದಿ. ನೌ ಐ ಆಮ್ 62, ಆಯಿತಾ? ವೈ ಐ ಹ್ಯಾವ್ ನಾಟ್ ಅಟ್ರಾಕ್ಟೆಡ್? ನಾಟ್ ದಟ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಆರ್ ಸ್ಟ್ರೆಸ್ ಆರ್ ಟೆನ್ಷನ್ ಇನ್ ಮೈ ಲೈಫ್. Okay, I'm a public person. I run a lot of organizations. I have my own problems, bundle of problems. Okay, na? But solution side focus ಮಾಡ್ಕೊಳ್ಳೋಕೆ ಶಕ್ತಿ ಬರುತ್ತೆ ನಮಗೆ, ಆಯಿತಾ? ದಟ್ಸ್ ಅ ಒನ್ ರೀಸನ್. ಸೊ ಕಾಯಿಲೆ ಬಂದ ಮೇಲೆ ನಾವು ಹೀಲ್ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದ ಲೆವೆಲ್ಸ್. ಈಗ ನಾನು ಹೆಲ್ದಿಯಾಗಿದ್ದಾಗೆ ನಂಗೆ ಎಷ್ಟೊಂದು ಜನ, ಇಷ್ಟು ಚಿಕ್ಕ ವಯಸ್ಸಿಗೆ ನಿಂಗೆ ಇದೆಲ್ಲ ಯಾಕೆ, ಇದೆಲ್ಲ ನೀನು ಕಲ್ತ್ಕೊಂಡು ಇನ್ನೊಬ್ರಿಗೆಲ್ಲ ಇದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡಿಸ್ತಾ ಇದೆಯಾ? ಲಾಟ್ ಆಫ್ ಕ್ವಶನ್ಸ್ ಪೀಪಲ್ ಯೂಸ್ ಟು ಆಸ್ಕ್ ಮಿ. ನಾನು ಇವತ್ತುವರೆಗೂ ಅಡ್ವರ್ಟೈಸ್ ಮಾಡಿಲ್ಲ. ಯಾಕೆ ಅಂದರೆ ವಿ ಹ್ಯಾವ್ ಟು ಬಿ ರೆಡಿ ಟು ಲಿಸನ್ ಟು ಆಲ್ ದೀಸ್ ಥಿಂಗ್ಸ್. ಓಕೆ, ನಾನು ಈ ಥರದ್ದು ಕೆಲಸ ಮಾಡಲ್ಲ. ಬಟ್ ಯಾರು ಹಾನೆಸ್ಟಾಗಿ, ಹಂಬಲ್ ಆಗಿ, ಅರ್ನೆಸ್ಟಾಗಿ ಬರ್ತಾರೆ ನನ್ನ ಹತ್ರ, ಕಲೀಲೇಬೇಕು, ಅವರಿಗೆಲ್ಲ ಮಾತ್ರ ಮನಸ್ಫೂರ್ತಿಯಾಗಿ ಹೇಳ್ಕೊಡ್ತೀನಿ. ಬೇಕಾದಷ್ಟು ಟೆಕ್ನಿಕ್ಸು ನನಗೆ ಭಗವಂತ ಕೊಡ್ತಾನೇ ಇರ್ತಾನೆ. ಫ್ಲೋ ಅಷ್ಟು ಫ್ರೀ ಇರುತ್ತೆ, ಫ್ಲೋ ನನಗೆ ಎಲ್ಲ ಹೇಳ್ಕೊಡ್ತೀನಿ. ಅವ್ರು ಕೂತ್ಕೊಂಡು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಮಾಡ್ಕೊಂಡ್ರೆ ನಾವು ಯಾವುದನ್ನು ಇನ್ವೈಟ್ ಮಾಡೋ ಕೆಲಸನೇ ಇಲ್ಲ. ಬಂದ್ಬಿಟ್ಟಿದೆ ಅಂತ ಅಂದಾಗಲೂ ಕೂಡ ದಿನಕ್ಕೆ 3 ಸಲ ಮಾಡ್ಕೊಳ್ಳಿ. ಬಿಕಾಸ್ ಒಂದ್ಸಲ ನೀವು ಮಾಡ್ಕೊಳ್ಳೋ ಹೀಲಿಂಗು ಇಟ್ ಲಾಸ್ಟ್ ಫಾರ್ 6 to 8 hours. ಓಕೆ, 3 times a day ನೀವು ರಿಪೀಟ್ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಲೆವೆಲ್ಗೆ ರೀಚ್ ಆಗ್ತೀರಾ. ಆಗ 24 hours ಇರುತ್ತೆ ನಿಮ್ಮ ಫೀಡ್ಬ್ಯಾಕ್. ಇನ್ನೊಂದು ಲೆವೆಲಿಗೆ ರೀಚ್ ಆಗ್ತೀರಾ, 3.5 days ಇರುತ್ತೆ ನಿಮ್ಮ ಫೀಡ್ಬ್ಯಾಕ್. ಇನ್ನೊಂದು ಲೆವೆಲ್ ರೀಚ್ ಆಗ್ತೀರಾ. ನಾವು ಐ ಕ್ಯಾನ್ ಪ್ರೋಗ್ರಾಮ್ ಎನಿ ಪರ್ಸನ್ ಮಿನಿಮಮ್ ಫಾರ್ 21 days. ಒಂದು ಹೀಲಿಂಗ್ ಸೆಷನ್ ಕೊಡ್ತು ಅಂದ್ರೆ 21 daysಗೆ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಮೇಡಮ್? ವಿಲ್ ಜಸ್ಟ್ ಪ್ರೋಗ್ರಾಮ್ ಇಟ್. ಇವತ್ತು ಸ್ಟಾರ್ಟ್ ಮಾಡಿದೆ ನಾನು ನಿಮಗೆ ಕಳ್ಸಕ್ಕೆ ಎನರ್ಜಿ. ಇಟ್ ವಿಲ್ ಸ್ಟೇ ವಿತ್ ಯು ವಿತ್ ಅನ್ ಇಂಟರ್ವಲ್ಸ್ ಡಿಪೆಂಡಿಂಗ್ ಆನ್ ದ ಇಂಟೆನ್ಸಿಟಿ. ಇವಾಗ ಕ್ರೋಸಿನ್ನು, ಆಮೇಲೆ ಆಂಟಿಬಯೋಟಿಕ್ಕು ಹೆಂಗೆ 6 hours once 8 hours once ಹಂಗೆ ಕೊಡ್ತಾರಲ್ಲ ಮೆಡಿಸನ್ನು, ಅದೇ ಥರ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಎವ್ರಿ 6 hours once ರೇಖಿ ವಿಲ್ ಕಮ್ ಟು ಯು. ಇಟ್ ವಿಲ್ ಡೂ ದ ಹೀಲಿಂಗ್. ಹಂಗೆ ಗ್ರೂಪ್ ಅಲ್ಲೂ ಮಾಡ್ಬೋದು, ಇಂಡಿವಿಜುವಲ್ ಆಗು ಮಾಡ್ಬೋದು. ಈ ಥರ ಪ್ರೋಗ್ರಾಮ್ ಮಾಡಿ ಬಿಟ್ಬಿಡ್ತೀವಿ. ಇಫ್ ಸೆಲ್ಫ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ and they are ready to pay me the money for the healing, because it's an energy exchange. If they do not give anything, they will not get the healing. ಇದನ್ನ ಪುಸ್ತಕಗಳಲ್ಲೇ ಬರೆದು ಬಿಟ್ಟಿದ್ದಾರೆ. ಅದಕ್ಕೆ ಗುರುದಕ್ಷಿಣೆ ಆ ಪರಂಪರೆಯಿಂದನೂ ಬಂದಿರೋಂಥದ್ದು. ಸೊ ದೇ ಆರ್ ರೆಡಿ ಟು ಪೇ ಮನಿ, ದೆನ್ ಐ ವಿಲ್ ಡೂ ದ ಹೀಲಿಂಗ್ ಫಾರ್ ದೆಮ್. ಆಯ್ತಾ? ಎನಿ ಮೆಡಿಕೇಶನ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಕಿಡ್ನೀಸ್. ಅದಕ್ಕೆ ನಾವು ಹೀಲಿಂಗ್ ಅಲ್ಲೇ ಪ್ರತಿದಿನ 7 ಚಕ್ರಗಳ ಜೊತೆ ಕಂಪಲ್ಸರಿ ಕಿಡ್ನಿ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತೀನಿ. ಓಕೆ, ಆವಾಗ ಬ್ಯಾಲೆನ್ಸ್ ಆಟೋಮ್ಯಾಟಿಕ್ ಆಗಿ ಆಗ್ಬಿಡತ್ತೆ. ಆಯ್ತಾ? ಈ ಡಯಾಬಿಟಿಸು ಮುಂದಿನ ಲೆವೆಲ್ಗೆ ಹೋಗಲ್ಲ, ಕಿಡ್ನಿ ಅಫೆಕ್ಟ್ ಆಗಕ್ ಚಾನ್ಸೇ ಇರಲ್ಲ. ಇವಾಗ ಡಾಕ್ಟರ್ಸ್ಗೆ ಏನ್ ಚಾಲೆಂಜು? ಇವಾಗ ಮೆಡಿಸನ್ ಕೊಟ್ರೆ ಕಿಡ್ನಿಗೆ ಅಫೆಕ್ಟ್ ಆಗುತ್ತೆ, ಮೆಡಿಸನ್ ಕೊಡದಲ್ಲ ಇದ್ರೆ ಶುಗರ್ ಡೌನ್ ಆಗಲ್ಲ, BP ಡೌನ್ ಆಗಲ್ಲ. ಅವರು ಈ ಎರಡರ ಮಧ್ಯೆ ಅವ್ರು ಇರ್ತಾರೆ. ಆಯ್ತಾ? ಇವಾಗ ನಾವೇನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಸೈಮಲ್ಟೇನಿಯಸ್ ಆಗಿ 2 ಪ್ರಾಬ್ಲಮ್ಸ್ನ ಹೀಲ್ ಮಾಡ್ಬೋದು. ಆಯ್ತಾ? ಸೊ one hand will be healing for the diabetes. Okay, the other hand will be healing for the kidneys. Automatic, because it's a guided energy, it will bring the balance. ಇಲ್ಲಿ ನಮಗೇನು ಕೆಲಸ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಐ ಆಮ್ ನಾಟ್ ಅ ಸೈನ್ಸ್ ಸ್ಟೂಡೆಂಟ್. ಓಕೆ, ಸೊ ಇಟ್ ಈಸ್ ಅ ಗೈಡೆಡ್ ಎನರ್ಜಿ. ವಿ ರಿಕ್ವೆಸ್ಟ್ this energy to flow to the affected parts ಅಂತ. ಸೊ ಹಿಂದೆ ಮುಂದೆ ಚಕ್ರಾಸ್ ಇರುತ್ತಲ್ಲ, ಸ್ಥೂಲ ಸೂಕ್ಷ್ಮ, ಅದಕ್ಕೂ ಕೂಡ ನಾವು 2 ಸೈಮಲ್ಟೇನಿಯಸ್ ಆಗಿ ಕೊಟ್ಟು ಬ್ಯಾಲೆನ್ಸ್ ಮಾಡ್ಬೋದು. ಸೊ ನಥಿಂಗ್ ಇಸ್ ಅ ಬಿಗ್ ಚಾಲೆಂಜ್. ಮೆಡಿಸನ್ನೇ ಎನರ್ಜೈಸ್ ಮಾಡ್ತೀವಿ. ಡೋಸೇಜ್ ಕಡಿಮೆ ಆಗ್ಲಿ ಅಂತ. ಆಯ್ತಾ? ಡ್ಯೂರೇಷನ್ ಆಫ್ ದ ಮೆಡಿಸನ್ ಕಡಿಮೆ ಆಗುತ್ತೆ. ಎಲ್ಲರೂ ಮೆಡಿಸನ್ ತೊಗೊಂಡಿದ ತಕ್ಷಣ ಫಸ್ಟು ವಿಡಿಯೋ ಕಾಲಲ್ಲಿ ತೋರಿಸ್ತಾರೆ, ಮನೆಗೆ ತಂದು ಎನರ್ಜೈಸ್ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ದ ಸೈಡ್ ಎಫೆಕ್ಟ್ಸ್ ಆಫ್ ದ ಮೆಡಿಸನ್ ಆಲ್ಸೋ ಇಸ್ ಟೇಕನ್ ಕೇರ್ ಬೈ ರೇಖಿ ಅಂತ.
There are so many ways, ಅಮ್ಮ. ಅದೇ. So many ways. As you go deep into a subject, ಅದಕ್ಕೆ ನಾನು ತುಂಬಾ ಸಬ್ಜೆಕ್ಟ್ಸ್ನ ನಾನು ಮಾಸ್ಟರ್ ಮಾಡಿಲ್ಲ. ಓಕೆ. ಒಂದು ತಗೊಳ್ಬೇಕು, ಅದರಲ್ಲಿ ಆಳವಾಗಿ ಹೋಗ್ಬೇಕು. ಏನೇ ಚಾಲೆಂಜ್ ಬಂದ್ರು ದಿಸ್ ಇಸ್ ಪಾಸಿಬಲ್. ಈಗ ಭಗವದ್ಗೀತಾ ತಗೋತೀನಿ 365 days. ಐ ಕ್ಯಾನ್ ಫೈಂಡ್ ಅನ್ ಆನ್ಸರ್ ಫಾರ್ ಎನಿ ಪ್ರಾಬ್ಲಮ್ ಥ್ರೂ ದ ಭಗವದ್ಗೀತಾ. In the same way, I do for the healing with Reiki. I have learned enough systems, but I am happy, comfortable. ಯಾಕಂದ್ರೆ ಇಲ್ಲಿ ರಿವರ್ಸ್ ಆಗೋದು ಕಡಿಮೆ, ನಮಗೆ ಕನೆಕ್ಟ್ ಆಗೋದು ಕಡಿಮೆ. ಇಟ್ಸ್ ಅ ಸೇಫ್ ಸಿಸ್ಟಮ್ ರೇಕಿ. ನನ್ನ ಪ್ರಕಾರ ನಾನು ಕಲ್ತಿರೋ ಎಲ್ಲದಕ್ಕಿಂತ ದಿಸ್ ಇಸ್ ಅ ವೆರಿ ಸೇಫ್ ಸಿಸ್ಟಮ್. ಓಕೆ. ಇದು ಯಾರು ಬೇಕಾದ್ರೂ ಕಲಿಬಹುದು, ಯಾರಿಗೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ಕೊಡ್ಬೋದು. ಅಬೌವ್ 5 years, ಅಬೌವ್ ಮಿನಿಮಮ್ 5 years. ಯಾಕಂದ್ರೆ ನಮ್ಮ ಚಕ್ರಾಸ್ ಡೆವಲಪ್ ಆಗ್ಲಿಕ್ಕೆ 5 ವರ್ಷ ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚಿನ ಮಕ್ಕಳಿಗೆ ರೇಖಿ ಹೇಳ್ಕೊಡಲ್ಲ. ಮಕ್ಕಳಿಂದಾನು ಅವ್ರವ್ರ ಲೆವೆಲ್ ಅಲ್ಲಿ ನಾನು ರೇಖಿ ಹೇಳ್ಕೊಡ್ತೀನಿ. ಇವಾಗ ನೀವು ಗ್ರೂಪ್ಗೆ ನೀವು ದಿವಸನೂ ಗ್ರೂಪ್ಗೆ ಹೀಲಿಂಗ್ಗಳು ಕೊಡ್ತಿದ್ದೀರಾ? ಖಂಡಿತ. ಎಷ್ಟು ಸತಿ ಮಾಡ್ತೀರಾ? ನಾನು 1 time in a day. ಅದು Okay. ನಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರುತ್ತೆ. Activities. ಅದರಿಂದ ಹಾ. ರಾತ್ರಿ 9:30 to 10 is my scheduled time for the healing. ಆ ಟೈಮ್ನಲ್ಲಿ ಎಲ್ಲಾರು ಹುಷಾರ್ ತಪ್ಪದವ್ರೆಲ್ಲಾರು ಒಟ್ಟಿಗೆ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರೋರು ಆ ಗ್ರೂಪ್ ಅಲ್ಲಿ ಇರ್ತಾರೆ. ಓಕೆ. ಇಟ್ ಇಸ್ ನಾಟ್ ದ ಸೇಮ್ ಕ್ಯಾಟಗರಿ. ಸ್ಟ್ರೆಸ್ಸೇ ಇರೋರು, ಬಿಪಿನೇ ಇರೋರು ಅಂತೆಲ್ಲ ಇಲ್ಲ. ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಪ್ರತಿಯೊಬ್ಬರು ಇರ್ತಾರೆ. ರೇಖಿನಲ್ಲಿ ನಮ್ಗೆ ಆಬ್ಸೆಂಟ್ ಹೀಲಿಂಗ್ ಅಂತ ಇರುತ್ತೆ, ಪ್ರೆಸೆಂಟ್ ಹೀಲಿಂಗ್ ಅಂತ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ಮುಂದೆ ಕೂತಿದ್ರು ನಾವು ರೇಖಿ ಕಳಿಸ್ಬೋದು. ಈಗ ಆ ವ್ಯಕ್ತಿ ಇಲ್ಲ, ಅವ್ರ ಫೋಟೋ, ಅವ್ರ ಅಡ್ರೆಸ್ಸು ಈಗ ನಾವು ಕಣ್ಣಲ್ಲಿ ಕಂಡಿದೀವಿ ಅಂದ್ರೆ ನಾವು ಮೆಂಟಲಿ ಅವ್ರಿಗೆ ಕನೆಕ್ಟ್ ಹಾಕೊಂಡು ನಾವು ಎನರ್ಜಿಯನ್ನ ಕಳಿಸ್ಬೋದು. ಸೊ ಈ ಗ್ರೂಪಲ್ಲಿ ಒಂದು 90, 80, 80, 90 ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಅಷ್ಟು ಜನಕ್ಕೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಕಾಲಲ್ಲಿ ಇರೋರು ವಿಡಿಯೋನಲ್ಲಿ ಇರ್ತಾರೆ, ಇಲ್ದಲ್ಲೇ ಇರೋರ್ದು ಫೋಟೋಸ್ ನನ್ನ ಸುತ್ತಲೂ ಇಟ್ಕೊಳ್ತೀನಿ. ಯಾರ್ಯಾರ್ದು ಏನು ಪ್ರಾಬ್ಲಮ್ ಅಂತ 1 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಐ ರಿಕ್ವೆಸ್ಟ್ ದ ಎನರ್ಜಿ ಟು ಫ್ಲೋ ಟು ದಟ್. ಆಯ್ತಾ? ಇವಾಗ ಅವ್ರು ಎಕ್ಸಿಟ್ ಆಗೋವಾಗ ನಿಮಗೆ ಏನಾಯ್ತು ಅಂತ ನಿಮ್ ಫೀಡ್ಬ್ಯಾಕ್ ಗ್ರೂಪಲ್ಲಿ ಹಾಕ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಓಕೆ. ಅವ್ರು ದುಡ್ಡು ಕೊಟ್ರ ಇಲ್ವಾ ನಾನು ಕೇಳಲ್ಲ. ಬಟ್ ನಾನು ಫೀಡ್ಬ್ಯಾಕ್ ಯಾತಕ್ಕೆ ಕೇಳ್ತೀನಿ ಅಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಹೌ ದಿಸ್ ಸಿಸ್ಟಮ್ ವರ್ಕ್ಸ್. ಆಯ್ತಾ? ಇದೊಂದು ಮಿಕ್ಸ್ಡ್ ಅಲ್ವಾ, ಎಲ್ಲಾ ತರದ್ದು ಇರೋ ಗ್ರೂಪ್ ಕೊಡ್ತಾ ಇದ್ದೀನಿ. ವಿಲ್ ದಟ್ ಕನೆಕ್ಟ್ ದ ಅದರ್ ಪರ್ಸನ್ ಎನರ್ಜಿ? ಇವರಿಂದ ಅವ್ರಿಗೆ ತೊಂದರೆ ಆಗುತ್ತಾ, ಅವರಿಂದ ಇವ್ರಿಗೆ ತೊಂದರೆ ಆಗುತ್ತಾ, ಹೀಗ್ ಮಾಡ್ಬೇಕಾ, ಹಾಗ್ ಮಾಡ್ಬೇಕಾ, ಏನ್ ಬದಲಾವಣೆ ತಂದ್ಕೋಬೇಕು ಅನ್ನೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಒಂದು ಫೀಡ್ಬ್ಯಾಕ್ ಕೇಳ್ತೀನಿ. ಎಲ್ಲ ತರ ಪ್ರಾಬ್ಲಮ್ಸ್ ಇರೋರು ಇದಾರೆ ನನ್ನ ಗ್ರೂಪ್ ಅಲ್ಲಿ. ಅಲ್ಲ, ಇವಾಗ ಡಿಫ್ರೆಂಟ್ ಪ್ರಾಬ್ಲಮ್ ಇರೋರು ಇರ್ತಾರೆ. ನೀವು ಡಿಫ್ರೆಂಟ್ ಆಗಿ ಕೊಡೋದೇನಿಲ್ಲ, ಅಟ್ ಎ ಟೈಮ್ ಎಲ್ಲರಿಗೂ ಒಂದೇ ತರಾನೇ ಕೊಡ್ತೀರಾ? Yes, that is why I am stressing this point. Okay. It is a guided intelligence. Okay. ನಾವು ಕೇಳ್ಬೇಕಾಗಿರೋದು ಇಷ್ಟೇ. ಇಲ್ಲಿಷ್ಟು ಜನ ಇದ್ದಾರೆ, ಇವ್ರಿಗೆ ಯಾರ್ಯಾರಿಗೆ ಏನ್ ಸಮಸ್ಯೆ ಇದೆ ಇಲ್ಲಿ ಹೇಳಿದ್ದಾರೆ. ಸೊ ದ ಯೂನಿವರ್ಸ್ ವಿಲ್ ಹ್ಯಾವ್ ದ ಇಂಟೆಲಿಜೆನ್ಸ್. ಓಕೆ, ವಿಲ್ ಸ್ಟಾರ್ಟ್ ಸೆಂಡಿಂಗ್ ಅಂಡ್ ಇಟ್ಸ್ ಪವರ್ ಇಸ್ ಆಲ್ಸೋ ಇನ್ಫೈನೈಟ್. ಮತ್ತೆ ನಾವು ಈ ಎನರ್ಜಿ ಕಳಿಸ್ಬೇಕಾದ್ರೂ ಕೂಡ ಯು ಕ್ಯಾನ್ ಸೆಂಡ್ ಮೋರ್ ಎನರ್ಜಿ. ನಮಗೆ ಕನೆಕ್ಟ್ ಆಗ್ತೀವಿ, ಗೊತ್ತಾಗತ್ತೆ ಪಾಮ್ ಅಲ್ಲಿ ಸೆನ್ಸೇಷನ್. ಅಲ್ಲಿ ಸ್ಟಾಪ್ ಆದ್ರೆ ಕೂಡ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗತ್ತೆ. ಅವಾಗ ನಾವು ಆಟೋಮ್ಯಾಟಿಕ್ ಆಗಿ ಸ್ಟಾಪ್ ಮಾಡ್ಬೋದು. ಇಟ್ಸ್ ನಾಟ್ ಓವರ್ ಡೋಸಿಂಗ್ ಆರ್ ಎನಿಥಿಂಗ್ ಲೈಕ್ ದಟ್. ಇವಾಗ ನೀವು ಇದು ರೇಖೆ ಪಾಸ್ ಮಾಡ್ತಾ ಇರ್ತೀರಾ, ಹೀಲಿಂಗ್ ಕೊಡ್ತಾ ಇರ್ತೀರಾ, ಸಡನ್ ಆಗಿ ಆ ಮನುಷ್ಯ ಇಲ್ಲ, ನಿಮ್ಗೆ ಹೇಗೆ ಗೊತ್ತಾಗತ್ತ? ಅದು ತಗೊಳ್ಳೋದು ಅಂದ್ರೆ ಇಂಡಿಪೆಂಡೆಂಟ್ ಆಗಿದ್ರೆ ಗೊತ್ತಾಗತ್ತೆ. ಪ್ರಾಬ್ಲಿ ಇನ್ ದ ಗ್ರೂಪ್ ನಂಗೆ ಈ ಅನುಭವ ಆಗಿಲ್ಲ. ಅಲ್ಲ, ಗ್ರೂಪ್ ಅಲ್ಲ, ಇಂಡಿವಿಜುವಲ್ ಆಗಿ. ಇಂಡಿವಿಜುವಲ್ ಆದ್ರೆ ಅವ್ರು ಟ್ರಾವೆಲ್ ಮಾತಾಡ್ತಾ ಹೇಳಿದ್ರಿ ರಿಸೀವ್ ಮಾಡ್ಕೊಳ್ತಿರ್ತಾರೆ ಅಂತ. ಇವಾಗ ರಿಸೀವ್ ಮಾಡ್ಕೊಳ್ತಿದ್ದವ್ರು ಅಲ್ಲಿ ಆಫೀಸ್ ಸ್ಟಾಪ್ ಆಗ್ಬಿಡತ್ತೆ. ಇದೊಂದು ವೈದ್ಯ ಲೋಕಕ್ಕೊಂದು ಇದು ಚಾಲೆಂಜ್ ಅಂತ ಅನ್ಸೋದಿಲ್ವಾ? ಖಂಡಿತ. ಈವನ್ ಇವಾಗ ಬೆಡ್ ರಿಡನ್ ಇರ್ತಾರೆ ಕೆಲವು ಪೇಷಂಟ್ಸ್ ನಾನು ಹಾಸ್ಪಿಟಲ್ಸ್ಗೆಲ್ಲ ಹೋಗಿ ವಿಸಿಟ್ ಮಾಡ್ತೀನಿ, ಐಸಿಯುಲಿ ಇರೋರು ಎಲ್ಲರಿಗೂ. ಆವಾಗ ದೇ ಹ್ಯಾವ್ ಆಲ್ರೆಡಿ ಸ್ಟಾಪ್ಡ್ ದೇರ್ ರಿಸೀವಿಂಗ್ ದ ಎನರ್ಜಿ. ಅವರು ದೇ ಹ್ಯಾವ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದ ಸ್ಪಿರಿಚುವಲ್ ವರ್ಲ್ಡ್ ಅಂತ ಕೂಡ ನಮಗ್ ಸೆನ್ಸ್ ಆಗುತ್ತೆ. ದೇ ವೋಂಟ್ ಟೇಕ್, ಪ್ರಾಣದಲ್ಲಿ ಇದ್ದಾರೆ ಬಟ್ ಎನರ್ಜಿ ತಗೊಳ್ತಾ ಇರಲ್ಲ. ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಓ ಇನ್ನೊಂದು ವಾರ 10 ದಿನ. ಅದು ಒಂದು ಸ್ಕ್ಯಾನ್ ಅಂತ ಮೆಥಡ್ ಇರುತ್ತೆ. ಆ ಮೆಥಡ್ ಅಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಂಡಾಗ ಪ್ರಾಬ್ಲಿ ಕ್ಲೋಸೆಸ್ಟ್ ಇದರಲ್ಲಿ ನಾವು ಹೇಳ್ಬೋದು ಎಷ್ಟು ದಿನ ಇರ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಬೋದು. ಇದು ಪೆಟ್ಸ್ಗೆಲ್ಲ ನೀವು ಸ್ಕ್ಯಾನ್? ಖಂಡಿತ. ಪೆಟ್ಗಳು, ಪ್ಲಾಂಟ್ಸ್ ಎಲ್ಲವೂ ಕೂಡ, ಆನಿಮೇಟ್ ಇನ್ಆನಿಮೇಟ್
ಮನೆ ಎನರ್ಜೈಸ್ ಮಾಡ್ತೀವಲ್ಲಮ್ಮ, ಅದೇ ಅದೇ ಥರ. ಮನೆಗಳೇ ಎನರ್ಜೈಸ್ ಮಾಡ್ತೀವಲ್ಲ, ಶೀಲ್ಡ್ ಮಾಡ್ತೀವಲ್ಲ. ಈಗ ಯಾರೋ ಟ್ರಿಪ್ ಹೋಗ್ತಾರೆ, ಮೇಡಮ್ ಮನೇಲಿ ಎಲ್ಲರೂ ಹೋಗ್ತಾ ಇದೀವಿ, ದಯವಿಟ್ಟು ಎನರ್ಜೈಸ್ ಮಾಡಿ ಶೀಲ್ಡ್ ಮಾಡಿ ಅಂತ ಕೇಳ್ತಾರೆ. ಫ್ಲೈಟ್ ಟಿಕೆಟ್ಸ್ ಕಳಿಸ್ತಾರೆ, ಪ್ಲೀಸ್ ಎನರ್ಜೈಸ್ ಮಾಡಿ, ಪ್ರೊಟೆಕ್ಟ್ ಮಾಡಿ ಅಂತ ಕೇಳ್ತಾರೆ. ಇಂಥ ರೀಸನಿಗೆ ಇಲ್ಲ ನಾನು ಮಾಡಿಲ್ಲ ಅಂತ ನಂಗೆ ಸೊ ಗೊತ್ತೇ ನಮ್ಮ ಇಲ್ಲ. ಭಾರ ಎಲ್ಲ ಶಾರದಾ ಅವ್ರ ಮೇಲೆ ಹಾಕೊಂಡು ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು. ನಿಮ್ನ ರೀಚ್ ಮಾಡೋದು ತುಂಬಾ ಈಸಿನಾ ಕಷ್ಟನ? ಸ್ವಲ್ಪ ಬ್ಯುಸಿ ಇರ್ತೀನಿ, ಅಫ್ಕೋರ್ಸ್ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಐ ಕ್ಯಾನ್ ಸ್ಕೆಡ್ಯೂಲ್ ಓಕೆ. ದ ಅಪಾಯಿಂಟ್ಮೆಂಟ್ಸ್. ಒಂದು ವಾರ 10 ದಿನ ಮಿನಿಮಮ್ ಕಾಯ್ಬೇಕಾಗತ್ತೆ. ಆನಂತರ ನಾನು, ಯಾಕಂದರೆ ಈಗ ಟೋಟಲಿ ಐ ಆಮ್ ಇಂಟು ಸರ್ವಿಸ್, ಹೆಚ್ಚು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಮಯ ಕೊಡಲಿಕ್ಕೆ. ಆದ್ದರಿಂದ ಸಿಗ್ತೀನಿ, ಸಿಕ್ದಿರ ಏನಲ್ಲ. ಸೊ ಇವ್ರಿಗೆ ವೈದ್ಯೋ ನಾರಾಯಣ ಹರಿ ಅಂತಲೂ ಖಂಡಿತ ಹೇಳ್ಬೋದು. ಯಾಕೆಂದರೆ ನಮ್ಮ ವೀಕ್ಷಕರಲ್ಲಿ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಖಂಡಿತ ಗೊತ್ತಿಲ್ಲ. ಕೆಲವುದು ಹೇಳೋದಿರುತ್ತೆ, ಕೆಲವು ಹೇಳದೆ ಒದ್ದಾಡ್ತಾ ಇರ್ತೀವಿ. ಅಂಥವ್ರಿಗೆಲ್ಲ ಶಾರದಾ ದೇವಿ ಥರ ನಮ್ಮ ಒಬ್ಬರು ದೇವತೆ ನಮ್ಮ ಹತ್ರ ಇದ್ದರೆ ನಾವು ಎಲ್ಲ ಕಷ್ಟಗಳನ್ನು, ನಮ್ಮ ನೋವುಗಳನ್ನು ಅವ್ರಿಗೆ ಹಾಕಿ ನಿಜವಾಗ್ಲೂ ಸಂತೋಷವಾಗಿರ್ಬೋದು. ನಮ್ಮ ಮಕ್ಕಳನ್ನ, ಮನೇನ, ನಮ್ಮನ್ನು ಪೂರ್ತಿ ಜವಾಬ್ದಾರಿ ತಗೊಳ್ಳೋರು ಇಂಥವ್ರು ಇದ್ದಾಗ ಖಂಡಿತ ಒಂದು ಪ್ರಯತ್ನ ಖಂಡಿತ ಕೊಡ್ಬೋದು ಅಲ್ವಾ? ಇಷ್ಟೊತ್ತವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ಹೀಲಿಂಗ್ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ, ಎಲ್ಲ ನೀವು ಹಂಚ್ಕೊಂಡಿದ್ದೀರಾ. ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಫ್ರಮ್ ಮೈ ಸೈಡ್ ಆಲ್ಸೋ, ಜೈ ಶ್ರೀ ಇವನ್ ಫಾರ್ ದಿಸ್ ಆಪರ್ಚುನಿಟಿ. ಯಾಕಂದರೆ ವಿಸ್ಡಮ್ ಶುಡ್ ಬಿ ಶೇರ್ಡ್ ವೆನ್ ಇಟ್ ಈಸ್ ಆಸ್ಟ್ ಅಂತ. ಯಾರೋ ಕೇಳೋ ತನಕ ನಾವು ಕೊಡಬೇಕಾಗಿಲ್ಲ. ಇದು ಮಾರಾಟದ ಸಾಮಗ್ರಿ ಅಲ್ಲ. ನನಗಂತೂ ಇದಕ್ಕೆಲ್ಲ ತುಂಬ ಬೆಲೆ ಇದೆ. ಆದ್ದರಿಂದ ನಾನು ಇದನ್ನೆಲ್ಲ ಹೇಗೋ ನಾನು ಇವತ್ತು ತನಕ ಉಪಯೋಗಿಸ್ಕೊಂಡಿಲ್ಲ. ಆದರೆ ಇಟ್ಸ್ ಅ ಡಿವೈನ್ ಕಾಲ್ ಅಂದರೆ ಮಾತ್ರ ವಾಟ್ ಎವರ್ ಇಟ್ ಈಸ್ ಪಕ್ಕದಲ್ಲಿಟ್ಟು ನಾನೇನು ಪ್ರಯತ್ನ ಈ ಸಮಾಜಕ್ಕೆ ನನ್ನ ಕಡೆಯಿಂದ ಏನು ಸೇವೆ ಏನು ಮಾಡ್ಬೋದು ಅದಕ್ಕೆ ನಾನು ಓಪನ್ ಆಗಿರ್ತೀನಿ. ಐ ಅಗೇನ್ ಥ್ಯಾಂಕ್ ಯು. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರೇ ಡಿವೈನ್ ಪರ್ಸನ್ ಅಂತ. ನಿಮ್ಮ ಈ ಡಿವೈನ್ ಇದು ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಕೇಳಿಕೊಂಡು ಕಾರ್ಯಕ್ರಮ ಮುಗಿಸ್ತೀನಿ. ಖಂಡಿತ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ.